ಹಿರಿಮೆ, ಅವರ ಗರಿಮೆ ಅಂತಂದರೆ ನಿಸ್ವಾರ್ಥ. ಮನುಷ್ಯ ದೊಡ್ಡವನಾಗುವುದು ನಿಸ್ವಾರ್ಥತೆಯಿಂದ. ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ವಾರ್ಥ ಇಲ್ಲ. ಆದ್ದರಿಂದಲೇ ಅವರ ಚರ್ಮ ಶ್ಲೋಕದಲ್ಲಿ ನಾವು ಕೇಳ್ತೇವೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಕಲ್ಪವೃಕ್ಷ ಮಾತ್ರ ಅಲ್ಲ, ಯಾವುದೇ ಒಂದು ವೃಕ್ಷ, ಯಾವುದೇ ಮರ ಆಗಲಿ, ಅದು ಯಾವ ಸ್ವಾರ್ಥವೂ ಅದಕ್ಕಿರೋದಿಲ್ಲ. ಹಣ್ಣು ಕೊಡ್ತದೆ, ತಾನು ಹಣ್ಣು ತಿನ್ನೋದಿಲ್ಲ, ಕೇವಲ ನೀರು, ಒಂದಿಷ್ಟು ಗೊಬ್ಬರ. ಆದರೆ ರಸವತ್ತಾದ ಫಲಗಳನ್ನು ಜನತೆಗೆ ಕೊಡುವಂತಹದ್ದು ವೃಕ್ಷ. ಪರೋಪಕಾರಾಯ ಫಲಂತಿ ವೃಕ್ಷಾ, ಪರೋಪಕಾರಾಯ ವಹಂತಿ ನದ್ಯ. ನದಿಗಳು ಹರಿತಾವೆ, ಆದರೆ ತಾವು ನೀರು ಕುಡಿಯೋದಿಲ್ಲ, ಬೇರೆಯವರಿಗೆ ನೀರು ಕೊಡ್ತಾವೆ. ನದಿಗಳು ನೀರು ಕೊಡುವಾಗ ಭೇದ ಭಾವ ಇಲ್ಲ. ಒಂದು ನಾಯಿಯೂ ಬಂದು ನೀರು ಕುಡಿತದೆ, ಹಸುವು ಬಂದು ನೀರು ಕುಡಿತದೆ, ಸ್ತ್ರೀಯರು ಕುಡಿತಾರೆ, ಪುರುಷರು ಕುಡಿತಾರೆ, ಸಣ್ಣವರು ಕುಡಿತಾರೆ, ದೊಡ್ಡವರು ಕುಡಿತಾರೆ. ಯಾವ ಭೇದ ಭಾವ ಇಲ್ಲದೇನೆ ನದಿ ಎಲ್ರಿಗೂ ನೀರನ್ನು ಕೊಡುವಂಥದ್ದು. ಮರಕ್ಕೂ ಅಷ್ಟೇ, ಯಾವ ಭೇದ ಭಾವ ಇಲ್ಲ. ಯಾರು ಬಂದರೂ ಮರ ನೆರಳನ್ನು ಕೊಡ್ತದೆ, ಶಾಂತಿ ಕೊಡ್ತದೆ, ತಂಪುಂಟು ಮಾಡ್ತದೆ. ರಾಘವೇಂದ್ರ ಸ್ವಾಮಿಗಳ ಪಾದ ಬುಡಕ್ಕೆ ಹೋದರೆ ಯಾರೇ ಆಗಲಿ ಬಂದವರು ಅವರಿಗೆ ತಂಪು ಕೊಡ್ತಾರೆ, ಮನಃಶಾಂತಿಯನ್ನು ಕೊಡ್ತಾರೆ, ನೆರಳು ಕೊಡ್ತಾರೆ, ತಾಪ ಪರಿಹರಿಸ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ. ಆದ್ದರಿಂದ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದರು. ಕಾಮಧೇನುವಿಗೆ ಹೋಲಿಸಿದ್ದಾರೆ. ಜಗನ್ನಾಥದಾಸರು ತಮ್ಮ ಮೇರುಕೃತಿಯಾದ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಹಸು ಏನು ತಿಂತದೆ, ನಮಗೇನು ಕೊಡ್ತದೆ? ತೃಣ ಜಲಧೇನು ತಾನುಂಡು ಅನವರತ ಪಾಲ್ಗರೆವ ತೆರನಂತೆ. ಹಸು ಕುಡಿಯೋದು ಒಂದಿಷ್ಟು ನೀರು, ತಿನ್ನೋದು ಒಂದಿಷ್ಟು ಹುಲ್ಲು, ಆದರೆ ನಮಗೆ ಕೊಡೋದು ಅಮೃತದಂಥ ಹಾಲನ್ನು. ತಾಯಿ ಹಾಲಾದರೂ ನಿಲ್ಲಿಸ್ತೇವೆ, ಹಸುವಿನ ಹಾಲು ಕೊನೆ ತನಕ ನಿಲ್ಲಿಸೋದಿಲ್ಲ. ಮರಣ ಪರ್ಯಂತ ನಮಗೆ ಹಸುವಿನ ಹಾಲು ಬೇಕು. ಅಂಥ ಉಪಕಾರವನ್ನು ಹಸು ಮಾಡ್ತದೆ. ಆದರೆ ನಾವು ಅದಕ್ಕೆ ಒಂದು ದಿವಸವೂ ಕೂಡ ಹಾಲು ಕುಡಿಸೋದಿಲ್ಲ, ನೀರೇ ಇಡೋದು, ಹುಲ್ಲೇ ತಿನ್ನಿಸೋದು. ರಾಘವೇಂದ್ರ ಸ್ವಾಮಿಗಳು ನಮ್ಮಿಂದ ಯಾವ ಅಪೇಕ್ಷೆಯನ್ನು ಕೂಡ ಪಡೋದಿಲ್ಲ. ಒಂದಿಷ್ಟು ಅಭಿಷೇಕ ಮಾಡಿದರೆ ಸಾಕು. ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಹಸುವಿನಂತೆ ಯಾವ ಅಪೇಕ್ಷೆ ಇಲ್ಲದೇನೆ ಎಲ್ರಿಗೂ ಕೂಡ ದಿವ್ಯವಾದ ಫಲವನ್ನು ಕೊಡ್ತಕ್ಕಂಥ ಮಹಾಗುರುಗಳಾಗಿದ್ದಾರೆ. ಇದೇ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ವಿದ್ಯಾಶಿಷ್ಯರು. ಅವರನ್ನು ತೀರ ಹತ್ತಿರದಿಂದ ನೋಡಿದವರು, ವಿಶೇಷವಾಗಿ ಒಡನಾಟ ಹೊಂದಿದಂಥವರು, ಚೆನ್ನಾಗಿ ಬಲ್ಲವರು. ಅಂಥ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಜಗತ್ಪ್ರಸಿದ್ಧವಾದಂಥ ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ. ಗುರುಸ್ತೋತ್ರ ಅಂತ ಮಾನ್ಯವಾಗಿದೆ. ಶ್ರೀಪೂರ್ಣಬೋಧ ಅಂತ ಪ್ರಾರಂಭ ಆಗ್ತದೆ. ಅದನ್ನು ಹೇಳದೇ ಇದ್ದವರೇ ಇಲ್ಲ. ಅಂತಹ ಗುರುಸ್ತೋತ್ರದಲ್ಲಿ ಶ್ರೀಮದ್ ಅಪ್ಪಣ್ಣಾಚಾರ್ಯರು ರಾಯರ ಬಗ್ಗೆ ಹೇಳ್ತಾ, ಶ್ರೀರಾಘವೇಂದ್ರ ಸಕಲಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ರಾಘವೇಂದ್ರ ಸ್ವಾಮಿಗಳು ಸಕಲವನ್ನೂ ಕೊಡ್ತಾರೆ. ಯಾರಿಗೆ? ತಮ್ಮ ಗೋತ್ರದವರಿಗೆ ಅಂತ ಮಾತ್ರ ಅಲ್ಲ, ಕೇವಲ ಬ್ರಾಹ್ಮಣರಿಗೆ ಅಂತ ಮಾತ್ರ ಅಲ್ಲ, ತಮ್ಮ ಬಂಧುಗಳಿಗೆ ಅಂತ ಮಾತ್ರ ಅಲ್ಲ, ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ತಮ್ಮ ಪಾದ ಚಿಂತನೆ ಯಾರು ಮಾಡ್ತಾರೆ ಅಷ್ಟು ಸಾಕು. ಎಲ್ಲೋ ಇದ್ದುಕೊಂಡು ಅವರ ಪಾದ ಚಿಂತನೆ ಮಾಡಿದರೆ ಸಕಲ ಪ್ರದಾತ. ಇಂತಹ ವಿಶಾಲ ಮನೋಭಾವ ಯಾವ ಗುರುಗಳಲ್ಲಿ ನೋಡಲಿಕ್ಕೆ ಸಾಧ್ಯ? ಸಂಕುಚಿತ ಮನೋಭಾವ ಇರ್ತದೆ. ನಮ್ಮವರು ಉದ್ಧಾರ ಆಗಬೇಕು ಅಂತ ಇರ್ತದೆ. ರಾಘವೇಂದ್ರ ಸ್ವಾಮಿಗಳಿಗೆ ಅದು ಎಂದೂ ಇಲ್ಲ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ಇಂತಹ ವಿಶಾಲವಾದ ಮನೋಭಾವ ಹೊಂದಿದಂಥವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದಲೇ ಅವರನ್ನು ಕೇವಲ ಒಂದು ಪಂಗಡದ, ಒಂದು ವರ್ಗದ, ಒಂದು ಜಾತಿಯ ಗುರುಗಳು ಅಂತ ಕರೆಯೋದಿಲ್ಲ, ಜಗದ್ಗುರುಗಳು ಅಂತ ಕರೀತಾರೆ. ಹೀಗೆ ಜಗದ್ಗುರುಗಳು ಅನ್ನುವ ಹಿರಿಮೆ ರಾಘವೇಂದ್ರ ಸ್ವಾಮಿಗಳಿಗೆ ಬಂದಿದೆ. ಒಬ್ಬ ಮನುಷ್ಯ ದೊಡ್ಡವನಾಗೋದು, ಒಂದು ಪತ್ರಿಕೆಯಲ್ಲಿ ಅವನ ಹೆಸರು ಬರೋದು, ಅವನು ಸನ್ಮಾನಿತನಾಗೋದು ನಿಸ್ವಾರ್ಥತೆಯಿಂದ. ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಒಂದು 25 ಲಕ್ಷ ರೂಪಾಯಿದ್ದೇನಾದರೂ ಕಾರು ಕೊಡಿಸಿದ ಅಂದರೆ ಯಾರೂ ಪೇಪರ್ನಲ್ಲಿ ಹಾಕೋದಿಲ್ಲ, ಅವನಿಗೆ ಸನ್ಮಾನ ಮಾಡೋದಿಲ್ಲ. ಅದೇ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಒಂದು ರಥ ಮಾಡಿಸಿಕೊಟ್ಟ, ಒಂದು 5-6 ಲಕ್ಷ 10 ಲಕ್ಷ ರೂಪಾಯಿ ರಥ ಮಾಡಿಸಿಕೊಟ್ಟ ಅಂದರೆ ಎಷ್ಟು ಗೌರವಿಸ್ತಾರೆ. ಯಾಕೆ? ಅದರಲ್ಲಿ ಸ್ವಾರ್ಥ ಇಲ್ಲ. ಮನುಷ್ಯ ಸ್ವಾರ್ಥಪೂರಿತನಾದಾಗ ಅವನಿಗೆ ಮಹತ್ವ ಬರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಹಿರಿಮೆ, ಗರಿಮೆ ನಿಸ್ವಾರ್ಥತೆಯಿಂದ ಬಂದಿರತಕ್ಕಂಥದ್ದು. ಅದನ್ನು ಜಗತ್ತಿಗೆ ತೋರಿಸಿದ್ದಾರೆ. ಮತ್ತೊಂದು ರಾಯರ
ಹಿರಿಮೆಗೆ ಕಾರಣ ಅಂತಂದರೆ ಅಸಂಚಯನ ವ್ರತ. ನಮತಾಂ ಕಾಮಧೇನವೇ, ಧೇನುವಿಗೆ ಯಾಕೆ ಹೋಲಿಸಿದ್ದಾರೆ ಅಂದರೆ ಒಂದು ವ್ರತ ಇದೆ ಧೇನು ವ್ರತ ಅಂತ. ಪ್ರಾಯಶಃ ಈಗ ಯಾರೂ ಮಾಡುವವರಿಲ್ಲ ಧೇನು ವ್ರತವನ್ನು. ಧೇನು ವ್ರತ ಅಂತಂದರೆ ಧೇನು ಅಂದರೆ ಹಸು. ಹಸು ಅವತ್ತಿನ ದಿವಸಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಿಂತದೆ, ಮನೆಗೆ ಬರ್ತದೆ. ಕಾಡಿಗೆ ಹೋಗ್ತದೆ, ಎಷ್ಟು ಬೇಕೋ ಅಷ್ಟು ಆಹಾರ ತಿಂತದೆ, ನೀರು ಕುಡಿತದೆ, ಮನೆಗೆ ಬರ್ತದೆ. ನಾಳೆಗೊಂದಿಷ್ಟು ಆಹಾರ, ರಾತ್ರಿಗೊಂದಿಷ್ಟು ನೀರು ಅಂತ ನೀರು ಶೇಖರಣೆ ಮಾಡೋದಿಲ್ಲ, ಆಹಾರ ಶೇಖರಣೆ ಮಾಡೋದಿಲ್ಲ. ಎಷ್ಟು ಸಿಗ್ತದೋ ಅಷ್ಟು ತಿಂತದೆ, ಬರ್ತದೆ. ದೇವರ ಮೇಲೆ ಅಷ್ಟು ವಿಶ್ವಾಸ, ದೇವರ ಮೇಲೆ ಅಷ್ಟು ನಂಬಿಕೆ. ಆದರೆ ಮನುಷ್ಯರು ನಾಳೆಗೆ, ನಾಡಿದಿಗೆ, ಮುಂದಿನ ವರ್ಷಕ್ಕೆ, ಮುಂದಿನ ಪೀಳಿಗೆಗೆ ಈ ರೀತಿ ಸಂಚಯನ ಮಾಡ್ತಾರೆ, ಕೂಡಿಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡಿಟ್ಟವರಲ್ಲ. ಅವರಿಗೆ ಎಷ್ಟು ಬಡತನ ಇತ್ತು ರಾಘವೇಂದ್ರ ಸ್ವಾಮಿಗಳಿಗೆ. ಪೂರ್ವಾಶ್ರಮದಲ್ಲಿ ಎಷ್ಟೋ ದಿವಸ ಅವರ ಮನೆಯಲ್ಲಿ ಉಪವಾಸನೇ ಇರ್ತಿದ್ರಂತೆ. ಅಂಥ ಬಡತನ ಇದ್ದರೂ ಕೂಡ ಯಾರಾದರೂ ಏನಾದರೂ ಕೊಡಲಿಕ್ಕೆ ಬಂದರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡ್ತಿದ್ದರು. ಹೆಚ್ಚಿಗೆ ಕೊಡಲಿಕ್ಕೆ ಬಂದರೆ ರಾಯರು ಹೇಳ್ತಿದ್ದರಂತೆ, ಇನ್ಯಾರಾದರೂ ಇವತ್ತಿಗೂ ಏನೂ ಇಲ್ಲದಿದ್ದವರಿದ್ದರೆ ಹುಡುಕಿ ಅವ್ರಿಗೆ ಕೊಡ್ರಿ, ನಾಳೆಗೆ ಅಂತ ನಾನು ಇವತ್ತು ಕೂಡಿಡೋದಿಲ್ಲ. ಯಾಕೆ ಅಂದರೆ ನಾಳೆಗೆ ಅಂತ ನಾನು ಇವತ್ತು ಕೂಡಿಟ್ರೆ ಅದು ಯಾರಿಗೆ ಸೃಷ್ಟಿ ಮಾಡಿದ್ದಾನೋ ಭಗವಂತ, ಅದರ ಕೊರತೆ ಯಾರಿಗಿದೆಯೋ ಏನೋ, ಅವರು ಉಪವಾಸ ಬೀಳೋದು ಬೇಡ, ನಾಳೆಗೆ ನೋಡೋಣ. ಇಂಥ ಪ್ರವೃತ್ತಿ ಇತ್ತಂತೆ ರಾಘವೇಂದ್ರ ಸ್ವಾಮಿಗಳಿಗೆ. ಅದನ್ನು ಅಸಂಚಯನ ವ್ರತ ಅಂತ ಕರೀತಾರೆ, ಧೇನು ವ್ರತ ಅಂತ ಕರೀತಾರೆ. ಹಸುಗಳು ನೋಡಿ ನಾಳೆಗೆ ಕೂಡಿಡೋದಿಲ್ಲ, ನಾಳೆಗೆ ಅಂತ ಕೂಡಿಡೋದಿಲ್ಲ. ದನ ಕರುಗಳು, ಹೆಗ್ಣಗಳು ಕೂಡಿಡ್ತಾವೆ, ಮನುಷ್ಯರು ಕೂಡಿಡ್ತಾರೆ, ಕಾಗೆ ಗುಬ್ಬಚ್ಚುಗಳು ಗೂಡಿನಲ್ಲಿ ಕೂಡಿಡ್ತಾವೆ, ಆದರೆ ಹಸುಗಳು ಮಾತ್ರ ಕೂಡಿಡೋದಿಲ್ಲ. ಇಂಥ ವ್ರತ ಧೇನು ವ್ರತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ವ್ರತವನ್ನು ಅಕ್ಷರಶಃ ಪರಿಪಾಲನೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದಲೇ ಅವರು ಆ ರೀತಿ ಬಡತನ ಅನುಭವಿಸಿದರೋ ಏನೋ. ಇಂತಹ ವ್ಯಕ್ತಿತ್ವ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳದ್ದು. ಅವರ ಕಾರುಣ್ಯ, ಅವರ ವಿದ್ಯೆ, ಅದರ ಬಗ್ಗೆ ಹೇಳ್ತಾ ಹೋದರೆ ದುರ್ವಾದಿಧ್ವಾಂತ ರವಯೇ ವೈಷ್ಣವೇಂದಿ ವರೇಂದವೇ ಸಜ್ಜನೇಂದಿ ವರೇಂದವೇ ಅಂತ ಪಾಠ. ಅದನ್ನು ಯಾರೋ ವೈಷ್ಣವೇಂದಿ ವರೇಂದವೇ ಅಂತ ಮಾಡಿರಬೇಕು. ರಾಘವೇಂದ್ರ ಸ್ವಾಮಿಗಳು ನಾಸ್ತಿಕರು, ದೇವರನ್ನು ನಂಬದೇ ಇರತಕ್ಕಂಥ ದುರ್ವಾದಿಗಳು ಬಂದರೆ ಸೂರ್ಯನಂತೆ ಪ್ರಖರವಾಗಿ ಅವರಿಗೆ ಉತ್ತರ ಕೊಡ್ತಿದ್ರಂತೆ. ಸಜ್ಜನರಿದ್ದರೆ ಸಜ್ಜನೇಂದಿ ವರೇಂದವೇ, ಚಂದ್ರೋದಯ ಆದರೆ ಹೇಗೆ ನೈದಲೆ ಅರಳುತ್ತದೆ, ಸಜ್ಜನರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರೆ ಮುಖ ಅರಳುತ್ತಿತ್ತಂತೆ. ಈ ನಮಃ ಕಾರುಣ್ಯ ಸಿಂಧವೇ, ಕಾರುಣ್ಯದ ಸಾಗರವಾಗಿದ್ದರು ರಾಘವೇಂದ್ರ ಸ್ವಾಮಿಗಳು. ಭಕ್ತವಾತ್ಸಲ್ಯ, ದೇವರ ಮೇಲೆ ಅವರಿಗಿದ್ದ ವಿಶ್ವಾಸ, ಅವರ ಜ್ಞಾನ ಒಂದೊಂದೂ ಅವರ ಹಿರಿಮೆಗೆ, ಅವರ ಗರಿಮೆಗೆ ಕಾರಣ ಆಗಿದೆ.